ಜೂನ್ 25, 2009. ಜಗತ್ತೇ ಮೌನಕ್ಕೆ ಶರಣಾದ ದಿನ. ಸಂಗೀತ ಮಾಂತ್ರಿಕ ಮೈಕಲ್ ಜಾಕ್ಸನ್ ಇನ್ನಿಲ್ಲ ಎಂಬ ಸುದ್ದಿ ಸಿಡಿಲು ಬಡದಂತೆ ಅಬ್ಬರಿಸುತ್ತೆ. ಆದ್ರೆ 17 ವರ್ಷದ ನಂತರವೂ ಜಗತ್ತಿಗೆ ಕಾಡ್ತಿರೋ ಒಂದು ಪ್ರಶ್ನೆ ಏನಂದ್ರೆ, ಮೈಕಲ್ ಜಾಕ್ಸನ್ ನಿಜವಾಗ್ಲೂ ಸಾವನ್ನಪ್ಪಿದ್ದಾರಾ ಅಥವಾ ತಮ್ಮ ಸಾವನ್ನ ತಾವೇ ನಟಿಸಿ ಎಲ್ಲೋ ಮರೆಯಾಗಿದ್ದಾರಾ? ಇವತ್ತು ಈ ವಿಡಿಯೋದಲ್ಲಿ ನಾವು ಆ ಭೀಕರ ರೋಚಕ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಮೈಕಲ್ ಜಾಕ್ಸನ್ ವಾಸವಿದ್ದ ಆ ಬೃಹತ್ ಬಂಗಲೆಯಲ್ಲಿ ನೂರಾರು ಹೈಟೆಕ್ ಸಿಸಿಟಿವಿ ಕ್ಯಾಮ್ರಾಗಳಿತ್ತು. ಆದರೆ ಮೈಕಲ್ ಜಾಕ್ಸನ್ ಪ್ರಾಣ ಬಿಟ್ಟ ಆ ನಿರ್ದಿಷ್ಟ ಸಮಯದಲ್ಲಿ ಎಲ್ಲಾ ಕ್ಯಾಮ್ರಾಗಳು ಆಫ್ ಆಗಿದ್ದವು. ಇಲ್ಲಿ ಆಶ್ಚರ್ಯ ಏನಂದ್ರೆ, ಅಷ್ಟು ದೊಡ್ಡ ಸೆಕ್ಯೂರಿಟಿ ಇರೋ ಬಂಗಲೆಯಲ್ಲಿ ಆ 4 ನಿಮಿಷದ ಫೂಟೇಜ್ ಮಾತ್ರ ಕಾಣೆಯಾಗಿತ್ತು. ಇದು ನಿಜವಾಗಿಯೂ ತಾಂತ್ರಿಕ ದೋಷವೋ ಅಥವಾ ಯಾರೋ ವ್ಯವಸ್ಥಿತವಾಗಿ ಮಾಡಿದ್ದ ಸಂಚೋ? ಸಾವಿಗೂ ಕೆಲವು ದಿನಗಳ ಮುನ್ನ ಮೈಕಲ್ ಜಾಕ್ಸನ್ ಅವರು ತಮ್ಮ ಆಪ್ತರಿಗೆ ಕರೆ ಮಾಡಿ ಅಳುತ್ತಾ ಒಂದು ಮಾತು ಹೇಳ್ತಾರೆ. We could do this. ಯಾರೋ ನನ್ನನ್ನ ಕೊಲ್ಲಲು ಸಂಚು ಮಾಡ್ತಿದ್ದಾರೆ, ಪ್ಲೀಸ್ ನನ್ನನ್ನ ಕಾಪಾಡಿ. ಮೈಕಲ್ ಜಾಕ್ಸನ್ ಕೇವಲ ಒಬ್ಬ ನಟನಾಗಿರ್ಲಿಲ್ಲ, ಅವರು ಒಂದು ಶಕ್ತಿಶಾಲಿ ಸಂಘಟನೆ ವಿರುದ್ಧ ಹೋರಾಟ ನಡೆಸ್ತಿದ್ರು. ಆ ಶಕ್ತಿಶಾಲಿ ಸಂಘಟನೆ ಎಪ್ಸ್ಟೀನ್ ಫೈಲ್ಸ್ ಆಗಿರ್ಬೋದಾ? ಹಾಗಾದ್ರೆ ಮೈಕಲ್ ಜಾಕ್ಸನ್ ಅವರ ಸಾವಿನ ಹಿಂದೆ ಎಪ್ಸ್ಟೀನ್ ಫೈಲ್ಸ್ ಕೈವಾಡ ಇರ್ಬೋದಾ? ಇಲ್ಲಿ ಒಂದಂತೂ ನಿಜ, ಈ ಮಾತು ಹೇಳಿದ ಕೆಲವೇ ದಿನಗಳಲ್ಲಿ ಮೈಕಲ್ ಜಾಕ್ಸನ್ ಅವರು ಶವವಾಗಿ ಪತ್ತೆ ಆಗೋದು ಕಾಕತಾಳೀಯವಂತೂ ಅಲ್ಲ. ಈಗ ಬರುವಂಥದ್ದು ಒಂದು ರೋಚಕ ಟ್ವಿಸ್ಟ್. ಮೈಕಲ್ ಜಾಕ್ಸನ್ ಅವರು ನಿಧನರಾದಾಗ ಅಲ್ಲಿಗೆ ಬಂದ ವೈದ್ಯರ ತಂಡ ಏನ್ ಹೇಳುತ್ತೆ ಅಂದ್ರೆ, ಅವರು ಅಲ್ಲಿಗೆ ಹೋದಾಗ ಮೈಕಲ್ ಜಾಕ್ಸನ್ ಅವರ ದೇಹ ಇನ್ನೂ ಬೆಚ್ಚಗಿತ್ತು, ಹಾಗೆ ಅಲ್ಲಿ ನಾಡಿ ಮಿಡಿತ ಕೂಡ ಇನ್ನೂ ಇತ್ತು. ಆದ್ರೆ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆ ತಲುಪುವಷ್ಟರಲ್ಲಿ ಎಲ್ಲ ತಲೆ ಕೆಳಗಾಗಿತ್ತು. ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ, ಆಂಬ್ಯುಲೆನ್ಸ್ ಆಸ್ಪತ್ರೆ ಹತ್ರ ಹೋದಾಗ ಒಬ್ಬ ವ್ಯಕ್ತಿ ಆಂಬ್ಯುಲೆನ್ಸ್ ಇಳಿದು ವೇಗವಾಗಿ ಓಡ್ತಾನೆ. ಇಲ್ಲಿ ಆಶ್ಚರ್ಯ ಏನಂದ್ರೆ, ಆ ವ್ಯಕ್ತಿಯ ನಡೆಯೋ ಶೈಲಿ ಮೈಕಲ್ ಜಾಕ್ಸನ್ ಅವರನ್ನ ಹೋಲ್ತಿತ್ತು. ಅಂತಿಮ ಸಂಸ್ಕಾರದ ದಿನದಂದು ಒಂದು ಅಚ್ಚರಿಯ ವಿಷಯ ನಡೆಯುತ್ತೆ. ಅದು ಏನಂದ್ರೆ, ಆ ಶವಪಟ್ಟಿಗೆನ ತೆರೆಯೋದಕ್ಕೆ ಯಾರು ಬಿಡೋದಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಆ ಶವಪಟ್ಟಿಗೆ ಒಳಗೆ ಇದ್ದ ಶವ ಯಾರದು? ಇಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಏನಂದ್ರೆ, ಒಬ್ರು ಆ ಶವಪಟ್ಟಿಗೆ ಮೇಲೆ ಮೈಕಲ್ ಜಾಕ್ಸನ್ ಅವರ ಸಿಗ್ನೇಚರ್ ಅನ್ನ ನೋಡಿರ್ತಾರೆ. ಇದು ಹೇಗ್ ಸಾಧ್ಯ? ಮೈಕಲ್ ಜಾಕ್ಸನ್ ಅವರು ಹೋದ್ಮೇಲೆ ಅವರ ಶವಪಟ್ಟಿಗೆ ಮೇಲೆ ಸಿಗ್ನೇಚರ್ ಯಾರು ಮಾಡಿದ್ರು? ಇದು ಮೈಕಲ್ ಜಾಕ್ಸನ್ ಅವರು ಅವರಿಗೆ ಅವರೇ ಕೊಟ್ಟ ಕೊನೆಯ ವಿದಾಯನ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಸ್ಸಿನ ಕಿಟಕಿಯ ಬಳಿ ಕುಳಿತಿರೋ ಒಬ್ಬ ವ್ಯಕ್ತಿಯ ವಿಡಿಯೋ ವೈರಲ್ ಆಗುತ್ತೆ. ಅವರು ನೋಡೋದಿಕ್ಕೆ ಸೇಮ್ ಮೈಕಲ್ ಜಾಕ್ಸನ್ ತರಾನೇ ಇದ್ದಾರೆ. ಆದ್ರೆ
ನೆನಪಿಡಿ ಸ್ನೇಹಿತರೆ, ಇವತ್ತಿನ AI ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಈ ತರ ವಿಡಿಯೋ ನಾನು ಒಂದು ಜನರೇಟ್ ಮಾಡಿದ್ದೀನಿ, ನನ್ನ ಶಾರ್ಟ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ತರ ಮುಖನ ಇವತ್ತು ಯಾರು ಬೇಕಾದರೂ ಸೃಷ್ಟಿ ಮಾಡ್ಬೋದು, ಅಥವಾ ಮೈಕಲ್ ಜಾಕ್ಸನ್ ಅವರನ್ನ ಹೋಲೋ ಹಲವಾರು ಕಲಾವಿದರು ಇರ್ಬೋದು. ಆದ್ರೆ ಒಂದಂತೂ ಸತ್ಯ, ಮೈಕಲ್ ಜಾಕ್ಸನ್ ಅವರ ನೆನಪು ಇವತ್ತಿಗೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಮೈಕಲ್ ಜಾಕ್ಸನ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಂದು ಶಕ್ತಿ. ಅವರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಎಂಬುದು ಜಗತ್ತಿನ ಅತಿ ದೊಡ್ಡ ಮಿಸ್ಟ್ರಿ. ಬಹುಶಃ ಆ ಕಿಂಗ್ ಆಫ್ ಪಾಪ್ ಇವತ್ತು ಎಲ್ಲೋ ಮರೆಯಾಗಿ ನಮ್ಮನ್ನ ನೋಡಿ ನಗ್ತಾ ಇರ್ಬೋದು. ಹಾಗೆ ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಮೈಕಲ್ ಜಾಕ್ಸನ್ ಅವರ ಸಾವು ಒಂದು ಸುಳ್ಳ, ಅಥವಾ ಅವರು ನಿಜವಾಗ್ಲೂ ನಮ್ಮನ್ನ ಅಗಲಿದ್ದಾರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮೈಕಲ್ ಜಾಕ್ಸನ್ ಅವರು ಎಪ್ಸ್ಟೀನ್ ಫೈಲ್ಸ್ ಜೊತೆ ಹೇಗೆ ಲಿಂಕ್ ಆಗಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.